ಕೇವಲ 3 ದಿನದಲ್ಲಿ 3 ಲಕ್ಷ ಮೆಂಬರ್, ಇನ್ಸ್ಟಾಗ್ರಾಂನಲ್ಲಿ 1 ಕೋಟಿ ಫಾಲೋವರ್ಸ್. ಏನಿದು ಕಾಕ್ರೋಚ್ ಜನತಾ ಪಾರ್ಟಿ ಕ್ರಾಂತಿ? ಒಂದು ಮಾತು, ಒಂದು ಸ್ಟೇಟ್ಮೆಂಟ್ ಇಡೀ ದೇಶದ ಯುವಕರ ಕೋಪಕ್ಕೆ ಬೆಂಕಿ ಹಚ್ಚಿದೆ. ಭಾರತದ ನಿರುದ್ಯೋಗಿ ಯುವಕರು ಜಿರಳೆಗಳು ಮತ್ತು ಪರಾವಲಂಬಿಗಳು ಎಂಬ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳ ಈ ಹೇಳಿಕೆ ಇದೀಗ ದೇಶದಲ್ಲಿ ಭಾರಿ ಆನ್ಲೈನ್ ಚಂಡಮಾರುತವನ್ನೇ ಸೃಷ್ಟಿಸಿದೆ. ಕೇವಲ 3 ದಿನಗಳಲ್ಲಿ 3 ಲಕ್ಷಕ್ಕೂ ಹೆಚ್ಚು ಯುವಕರು ಒಂದು ಹೊಸ ಪಾರ್ಟಿಗೆ ಸೇರಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ 1 ಕೋಟಿಗೂ ಹೆಚ್ಚು ಜನ ಫಾಲೋ ಮಾಡ್ತಿದ್ದಾರೆ. ಮೇಮ್ಸ್, ರೀಲ್ಸ್ ಮಾಡ್ತಾರೆ ಅಂದುಕೊಂಡಿದ್ದ ಯುವಕರು ಈಗ ದೇಶದ ರಾಜಕೀಯ ವ್ಯವಸ್ಥೆಯ ವಿರುದ್ಧವೇ ಡಿಜಿಟಲ್ ಕ್ರಾಂತಿ ಶುರು ಮಾಡಿದ್ದಾರೆ. ಏನಿದು ಕಾಕ್ರೋಚ್ ಜನತಾ ಪಾರ್ಟಿ? ಯಾರು ಈ ಅಭಿಜಿತ್ ದೀಪ್ಗೆ? ಯಾಕೆ ದೇಶದ ಯುವಕರು ಇಷ್ಟೊಂದು ಆಕ್ರೋಶಗೊಂಡಿದ್ದಾರೆ? ಮತ್ತು ಈ ಆನ್ಲೈನ್ ಮೂವ್ಮೆಂಟ್ ನಾಳೆ ನಿಜವಾದ ರಾಜಕೀಯ ಶಕ್ತಿಯಾಗುತ್ತಾ? ಇದರ ಸಂಪೂರ್ಣ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಯಾಕಂದ್ರೆ ಈ ಸ್ಟೋರಿ ಈಗ ಇಡೀ ದೇಶದ ಗಮನ ಸೆಳೀತಾ ಇದೆ. ನಾನು ಲಕ್ಷ್ಮಿ. ಎಸ್, ಬರೀ 3 ದಿನ ವೀಕ್ಷಕರೇ, ಕೇವಲ 3 ದಿನಗಳಲ್ಲಿ ಒಂದು ಹೊಸ ಪೊಲಿಟಿಕಲ್ ಪಾರ್ಟಿ ಹುಟ್ಟುಕೊಳ್ಳುತ್ತೆ, ಒಂದು ಹೊಸ ರಾಜಕೀಯ ಪಕ್ಷ ಹುಟ್ಟುಕೊಳ್ಳುತ್ತೆ. 3 ಲಕ್ಷ ಯುವಕರು ಅದಕ್ಕೆ ಮೆಂಬರ್ ಆಗಿ ರಿಜಿಸ್ಟರ್ ಆಗ್ತಾರೆ. ಇನ್ಸ್ಟಾಗ್ರಾಂನಲ್ಲಿ ಬರೋಬ್ಬರಿ 1 ಕೋಟಿಗೂ ಹೆಚ್ಚು ಫಾಲೋವರ್ಸ್ಗಳು ಬರ್ತಾರೆ. ಅಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕು. ಯಾಕಂದ್ರೆ ಭಾರತದ ರಾಜಕೀಯ ಇತಿಹಾಸದಲ್ಲೇ ಇಂಥದ್ದೊಂದು ಸೋಷಿಯಲ್ ಮೀಡಿಯಾ ಕ್ರಾಂತಿ ಹಿಂದೆಂದೂ ಆಗಿರಲಿಲ್ಲ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳು ಭಾರತದ ಯುವ ಜನತೆಯನ್ನ ಜಿರಳೆ ಮತ್ತು ಪರಾವಲಂಬಿಗಳು ಅಂತ ಕರೆದಿದ್ದೇ ಈ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣವಾಗಿದೆ. ಸಿಜೆಐ ಸೂರ್ಯಕಾಂತ್ ರವರು ಕೊಟ್ಟ ಈ ಹೇಳಿಕೆ ಭಾರತದಾದ್ಯಂತ ಇರೋ ಯುವಕರನ್ನ, ಅಂದ್ರೆ ಜೆನ್ಸ್ ಯುವಕರನ್ನ ಸಿಕ್ಕಾಬಟ್ಟೆ ಟ್ರಿಗರ್ ಮಾಡ್ತಾ ಇದೆ. ನಮಗೆ ವಾಕ್ ಸ್ವಾತಂತ್ರ್ಯ ಕೊಟ್ಟಿರುವ ಸಂವಿಧಾನದ ರಕ್ಷಕರಾಗಿರುವ ಮುಖ್ಯ ನ್ಯಾಯಮೂರ್ತಿಗಳೇ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುವಂತಹ ಯುವಕರನ್ನ ಹೀಗೆ ಜಿರಳೆಗಳಿಗೆ ಕಂಪೇರ್ ಮಾಡಿದ್ದು ಯುವಕರಿಗೆ ದೊಡ್ಡ ಮಟ್ಟದಲ್ಲಿ ಹರ್ಟ್ ಆಗುತ್ತೆ, ಬೇಜಾರಾಗುತ್ತೆ. ಆಮೇಲೆ ಸಿಜೆ ರವರು ತಮ್ಮ ಸ್ಟೇಟ್ಮೆಂಟ್ ಒಂದು ಸ್ಪಷ್ಟನೆಯನ್ನ ಕೂಡ ಕೊಡ್ತಾರೆ, ಕ್ಲಾರಿಫಿಕೇಶನ್ ಕೊಡ್ತಾರೆ. ನಾನು ಹೇಳಿದ್ದು ಸರಿಯಾದ ಡಿಗ್ರಿ ಇಲ್ಲದವರಿಗೆ ಮತ್ತು ಬೋಗಸ್ ಡಿಗ್ರಿ ಇಟ್ಕೊಂಡವರಿಗೆ ಅಂತ ಅವರು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಆದ್ರೆ ಈ ಕ್ಲಾರಿಫಿಕೇಶನ್ ಯುವಕರ ಕೋಪಕ್ಕೆ ಮತ್ತಷ್ಟು ಕಾರಣವಾಗುತ್ತೆ. ದಿನಗೂಲಿ ನೌಕರರಾಗಿ ಕೆಲಸ ಮಾಡುವ ಡಿಗ್ರಿ ಇಲ್ಲದ ಮಾತ್ರಕ್ಕೆ ಪ್ರಜಾಪ್ರಭುತ್ವದಲ್ಲಿ ಮಾತನಾಡೋ ರೈಟ್ಸ್ ಇಲ್ವಾ? ಸಂವಿಧಾನ ಎಲ್ಲರಿಗೂ ಸಮಾನವಾದ ವಾಕ್ ಸ್ವಾತಂತ್ರ್ಯವನ್ನ ಕೊಟ್ಟಿಲ್ವಾ ಅನ್ನೋ ಪ್ರಶ್ನೆ ಆನ್ಲೈನ್ ನಲ್ಲಿ ಈಗ ಸೃಷ್ಟಿಯಾಗಿದೆ. ಈ ಅವಮಾನವನ್ನೇ ತಮ್ಮ ವೆಪನ್ ಆಗಿ ಮಾಡಿಕೊಂಡ ಯುವಕರು ಶುರು ಮಾಡಿದ್ದೇ ಈ ಕಾಕ್ರೋಚ್ ಜನತಾ ಪಾರ್ಟಿ. ಮೇ 16, 2026 ಇದು ಅಧಿಕೃತವಾಗಿ ಲಾಂಚ್ ಆಯಿತು. ಯಾರಿದು ಕಾಕ್ರೋಚ್ ಅಭಿಜಿತ್ ದೀಪ್ಗೆ? ಈ ಕಾಕ್ರೋಚ್ ಪಾರ್ಟಿಯ ಹಿಂದಿರುವ ಮುಖ ಅಥವಾ ಮಾಸ್ಟರ್ ಮೈಂಡ್ ಯಾರು ಗೊತ್ತಾ? ಅವರ ಹೆಸರು ಅಭಿಜಿತ್ ದೀಪ್ಗೆ. 30 ವರ್ಷದ ಯುವಕ. ಅಮೆರಿಕಾದ ಬಾಸ್ಟನ್ ಯೂನಿವರ್ಸಿಟಿಯಲ್ಲಿ ಪಬ್ಲಿಕ್ ರಿಲೇಷನ್ ನಲ್ಲಿ ಈಗಷ್ಟೇ ಗ್ರಾಜುಯೇಷನ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ. ವಿಶೇಷ ಏನಂದ್ರೆ ಇವರು 2020ರಿಂದ 2023ರವರೆಗೆ ಅರವಿಂದ್ ಕೇಜ್ರಿವಾಲ್ರವರ ಆಮ್ ಆದ್ಮಿ ಪಾರ್ಟಿಯ ಕಮ್ಯುನಿಕೇಶನ್ ಇನ್ಚಾರ್ಜ್ ಆಗಿ ಕೂಡ ಕೆಲಸವನ್ನ ಮಾಡಿದ್ರು. ಕೇಜ್ರಿವಾಲ್ರವರ ಶಿಕ್ಷಣ ಮತ್ತು ಆರೋಗ್ಯ ಮಾಡೆಲ್ನಿಂದಲೇ ಸ್ಫೂರ್ತಿಗೊಂಡು ಪಾಲಿಟಿಕ್ಸ್ಗೆ ಬಂದಿದ್ರು. ಆಮೇಲೆ ತನ್ನ ಪರ್ಸನಲ್ ಲೈಫ್ ಮತ್ತು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಕಡೆ ಫೋಕಸ್ಡ್ ಮಾಡಲು 1 ಇಯರ್ ಬ್ರೇಕ್ ಅನ್ನು ತೆಗೆದುಕೊಂಡ್ರು. ಅಮೆರಿಕಾಗೆ ಕೂಡ ಹೋಗಿದ್ರು. ಸದ್ಯ ಬಾಸ್ಟನ್ ನಲ್ಲಿ ಕೂತು ಜಾಬ್ ಅಪ್ಲಿಕೇಶನ್ ಹಾಕಿದಂತಹ ಇವರಿಗೆ ಸಿಜೆ ರವರ ಸ್ಟೇಟ್ಮೆಂಟ್ ಕೇಳಿ ಎಷ್ಟು ಕೋಪ ಬಂತು ಅಂದ್ರೆ ತಾವೇ ಕಾಕ್ರೋಚ್ ಅಂತ ಡಿಕ್ಲೇರ್ ಮಾಡಿಕೊಂಡು ಆನ್ಲೈನ್ ಮೂವ್ಮೆಂಟ್ ಅನ್ನ ಶುರು ಮಾಡಿದ್ದಾರೆ. ಅಭಿಜಿತ್ ದೀಪ್ಗೆ ಹೇಳ್ತಾರೆ, ಭಾರತ ಅತಿ ಹೆಚ್ಚು ಯುವಕರನ್ನ ಹೊಂದಿರುವ ದೇಶ, ಯೂತ್ಸ್ ಹೊಂದಿರುವ ದೇಶ. ಆದ್ರೆ ಈ ಯುವ ಜನತೆ ಇವತ್ತು ಕೆಲಸವಿಲ್ಲದ ಮನೆಯಲ್ಲಿದ್ದಾರೆ. ಯಾವ ರಾಜಕೀಯ ಪಕ್ಷಗಳು ಇವರನ್ನ ಕೇರ್ ಮಾಡ್ತಾ ಇಲ್ಲ. ಅದಕ್ಕಾಗಿಯೇ ಇವರು ತಾವೇ ಒಂದು ಪ್ಲಾಟ್ಫಾರ್ಮ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೇವೆ ಅಂತ ಅಭಿಜಿತ್ ತಮ್ಮ ಅಭಿಪ್ರಾಯವನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾರೆ. ರಾಜಕೀಯ ವಿಶ್ಲೇಷಕರು ಏನಂತಾರೆ? ಇದು ಟ್ರೆಂಡ್ ರಿಯಲ್ ಪಾರ್ಟಿಯ? ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ
ಇಷ್ಟೊಂದು ಸದ್ದು ಮಾಡ್ತಾ ಇರುವ ಈ ಕಾಕ್ರೋಚ್ ಪಾರ್ಟಿ ಬಗ್ಗೆ ಪೊಲಿಟಿಕಲ್ ಅನಾಲಿಸಿಸ್ ಮಾಡೋದಾದ್ರೆ ತಜ್ಞರು ಒಂದಿಷ್ಟು ವಿಶ್ಲೇಷಕರು ಮಾಹಿತಿಯನ್ನ ಕೊಡ್ತಾರೆ. ಇದೊಂದು ಫ್ಯಾಕ್ಟ್ ಬೆಸ್ಟ್ ಜೆನ್ಸಿ ಪ್ರೊಟೆಸ್ಟ್ ಮೂವ್ಮೆಂಟ್ ಅಂತಾರೆ. ಜಾಗತಿಕ ಮಟ್ಟದಲ್ಲಿ ನೋಡಿದ್ರೆ ಯುವ ಜನತೆ ಈಗ ಹಳೆಯ ಕಾಲದ ರಾಜಕೀಯ ಪಕ್ಷಗಳ ಅಂದ್ರೆ ಫಾರ್ಮಲ್ ರಾಜಕೀಯ ಪಕ್ಷಗಳ ಸೇರೋದು, ಪ್ರಚಾರ ಮಾಡೋದು ಕಮ್ಮಿ ಆಗಿದೆ. ಆದ್ರೆ ಆನ್ಲೈನ್ ಮೂಲಕ ನಡೆಯುವಂತಹ ಪ್ರತಿಭಟನೆಗಳಲ್ಲಿ ಜಾಸ್ತಿ ಭಾಗವಹಿಸ್ತಾರೆ. ಕಾಕ್ರೋಚ್ ಪಾರ್ಟಿ ಕೂಡ ಇದೇ ಫಾರ್ಮುಲವನ್ನ ಯೂಸ್ ಮಾಡ್ತಾ ಇದೆ. ಇದು ಯುವಕರಿಗೆ ಮೆಟಾ ಪಾಲಿಟಿಕ್ಸ್ ಮಾಡಲು ಸಹಾಯ ಮಾಡ್ತಿದೆ. ಅಂದ್ರೆ ಜಸ್ಟ್ ಒಂದು ಮೀಮ್ಸ್ ಶೇರ್ ಮಾಡುವ ಮೂಲಕ ಅಥವಾ ಫಾರ್ಮ್ ಫಿಲ್ ಮಾಡುವಂತಹ ಮೂಲಕವಾಗಿ ರಾಜಕೀಯದಲ್ಲಿ ಭಾಗವಹಿಸುವಂತಹ ಫೀಲ್ ಅನ್ನ ಇದು ಕೊಡ್ತಾ ಇದೆ. ರಾಜಕೀಯ ಪಕ್ಷಗಳಿಗೆ ಸೇರುವ ಆ ಬ್ಯೂರೋಕ್ರಾಟಿಕಲ್ ತಲೆನೋವಿಲ್ಲದೆ ನೇರವಾಗಿ ಪ್ರೊಟೆಸ್ಟ್ ಮಾಡುವಂತಹ ಪ್ಲಾಟ್ಫಾರ್ಮ್ ಇದಾಗಿದೆ. ಮಹವ ಮೈತ್ರಾ ಮತ್ತು ಕೀರ್ತಿ ಆಜಾದ್ ರವರಂತಹ ವಿರೋಧ ಪಕ್ಷದ ನಾಯಕರನ್ನ ಈ ಪಾರ್ಟಿಗೆ ಮೀಮ್ಸ್ ಮೆಂಬರ್ ಆಗಿ ಸೇರಿಸಿಕೊಳ್ಳಲಾಗ್ತಾ ಇದೆ. ಹಾಗಾದ್ರೆ 2029ರ ಎಲೆಕ್ಷನ್ ನಲ್ಲಿ ಸಿಜೆಪಿ ಸ್ಪರ್ಧೆ ಮಾಡುತ್ತಾ? ಈ ಭವಿಷ್ಯದ ಬಗ್ಗೆ 3 ಸಾಧ್ಯತೆಗಳಿವೆ ಅಂತ ವಿಶ್ಲೇಷಕರು ಪೊಲಿಟಿಕಲ್ ಅನಾಲಿಸ್ ಹೇಳ್ತಾರೆ. ಒಂದು, ಇದೇ ಐಡಿಯಾಲಜಿ ಇಟ್ಕೊಂಡು ಆಮ್ ಆದ್ಮಿ ಅಥವಾ ಕಾಂಗ್ರೆಸ್ ಯೂತ್ ವಿಂಗ್ಗಳು ಇವರನ್ನ ತಮ್ಮೊಳಗೆ ಸೇರಿಸಿಕೊಳ್ಳಬಹುದು. 2, ನಿಜವಾಗಿಯೂ ಎಲೆಕ್ಷನ್ ಕಮಿಷನ್ ಅಲ್ಲಿ ರಿಜಿಸ್ಟರ್ ಆಗಿ ಬೆಂಗಳೂರು, ದಿಲ್ಲಿಯ ಯುವ ಜನತೆ ಹೆಚ್ಚಾಗಿರುವಂತಹ ಮೆಟ್ರೋ ಸಿಟಿಗಳಲ್ಲಿ ಸ್ಪರ್ಧೆ ಮಾಡಬಹುದು. ಇನ್ನ 3, ಎಲೆಕ್ಷನ್ ನಲ್ಲಿ ನಿಲ್ಲದಿದ್ರೂ ಕೂಡ ಯುವಕರ ಪರ ಧ್ವನಿ ಅಥವಾ ಒಂದು ಬಲಿಷ್ಠ ಪ್ರೆಷರ್ ಗ್ರೂಪ್ ಆಗಿ ಉಳಿದುಕೊಳ್ಳಬಹುದು. ಆದ್ರೆ ಅಭಿಜಿತ್ ಹೇಳೋ ಪ್ರಕಾರವಾಗಿ ಇದು ಯಾವುದೇ ಬೇರೆ ಪೊಲಿಟಿಕಲ್ ಪಾರ್ಟಿ ಜೊತೆ ಕೈ ಜೋಡಿಸಲ್ಲ, ಸ್ವತಂತ್ರವಾಗಿ ಇಂಡಿಪೆಂಡೆಂಟ್ ಆಗಿ ಬೆಳೆಯಲಿದೆ. ನಾಳೆ ರಸ್ತೆಗಿಳಿದ್ದು ಯುವಕರು ಹೋರಾಟವನ್ನ ಮಾಡ್ತಾರೆ. ಅದು ತುಂಬಾ ಡೆಮೊಕ್ರಾಟಿಕ್ ಮತ್ತು ಸಂವಿಧಾನಿಕವಾಗಿರುತ್ತೆ ಅಂತ ಅವರು ಹೇಳ್ತಾರೆ. ಒಟ್ಟಿನಲ್ಲಿ ಯುವಕರನ್ನ ಜಿರಳೆ ಅಂದಿದ್ದ ಈಗ ದೊಡ್ಡ ಕ್ರಾಂತಿಗೆ ಕಾರಣವಾಗಿದೆ. ಮೇಮ್ಸ್ ಮತ್ತು ರೀಲ್ಸ್ ಮಾಡುವ ಯುವಕರಿಗೆ ರಾಜಕೀಯ ಗೊತ್ತಿಲ್ಲ, ಅವರು ಬರೀ ಆನ್ಲೈನ್ ಟ್ರೆಂಡ್ ಫಾಲೋ ಮಾಡ್ತಾರೆ ಅನ್ನೋರಿಗೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಉತ್ತರವನ್ನ ಕೊಡ್ತಾ ಇದೆ. ಒಟ್ಟಿನಲ್ಲಿ ವೀಕ್ಷಕರೇ, ಜಿರಳೆಗಳು ಅಂತ ಲಘುವಾಗಿ ತೆಗೆದುಕೊಂಡಿದ್ದ ಯುವ ಜನತೆ ಇವತ್ತು ದೇಶದ ರಾಜಕೀಯ ಚರ್ಚೆಯ ಕೇಂದ್ರ ಬಿಂದುವಾಗಿದ್ದಾರೆ. ಒಂದು ಸ್ಟೇಟ್ಮೆಂಟ್, ಒಂದು ಆಕ್ರೋಶ, ಒಂದು ಸೋಷಿಯಲ್ ಮೀಡಿಯಾ ಮೂವ್ಮೆಂಟ್ ಈಗ ದೇಶಾದ್ಯಂತ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಈ ಕಾಕ್ರೋಚ್ ಜನತಾ ಪಾರ್ಟಿ ಕೇವಲ ಆನ್ಲೈನ್ ಟ್ರೆಂಡ್ ಆಗಿಯೇ ಉಳಿಯುತ್ತಾ ಅಥವಾ ನಾಳೆ ಭಾರತದ ರಾಜಕೀಯದಲ್ಲಿ ಹೊಸ ಶಕ್ತಿಯಾಗಿ ಬೆಳೆಯುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಆದ್ರೆ ಒಂದು ವಿಷಯ ಮಾತ್ರ ಸತ್ಯ, ಭಾರತದ ಯುವಕರ ಧ್ವನಿಯನ್ನ ಇನ್ನು ಮುಂದೆ ಯಾರು ಲಘುವಾಗಿ ತೆಗೆದುಕೊಳ್ಳುವಂತಹ ಪರಿಸ್ಥಿತಿ ಇಲ್ಲ. ಹಾಗಾದ್ರೆ ಈ ಕಾಕ್ರೋಚ್ ಜನತಾ ಪಾರ್ಟಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ನಿಜವಾದ ಯುವಕರ ಕ್ರಾಂತಿಯೇ ಅಥವಾ ಕೇವಲ ಸೋಷಿಯಲ್ ಮೀಡಿಯಾ ಹೈಪಾ? ಇದು ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿ ಮತ್ತಷ್ಟು ಡೀಪ್ ಅನಾಲಿಸಿಸ್, ವೈರಲ್ ಸ್ಟೋರೀಸ್ ಮತ್ತು ಸ್ಪೆಷಲ್ ರಿಪೋರ್ಟ್ಗಳಿಗಾಗಿ ಇಂಡಿಯನ್ ಟಿವಿ ಫಾಲೋ ಮಾಡಿ.